ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಗಣೇಶ ಗೌರಿ ಹಬ್ಬ. ಎಲ್ರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ, ನಮ್ಮ ಕಡೆ ಗೌರಿ ಗಣೇಶ ಹಬ್ಬ ಅಂತಂದರೆ ಮೀಸಲು ನೀರು ತಂದು ಆ ನೀರಲ್ಲಿ ನಾವು ತಂಬಿಟ್ಟು ಮಾಡಿ ಅದನ್ನು ತನಿ ಎರಿತೀವಿ. ತನಿ ಅಂದ್ರೇನು, ಅದು ಹೇಗೆ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ ಅನ್ನೋದನ್ನ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ನೋಡಿ. ಸೊ ಇವತ್ತು ಹಬ್ಬ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿ, ಆಮೇಲೆ ಇಲ್ಲಿ ನಲ್ಲಿಗಳು ಅಥವಾ ಬೋರ್ವೆಲ್ ಇದೆ, ಅಲ್ಲಿಂದ ಮುಂಚೆ ತರ್ತಿದ್ವಿ. ಈಗ ಮನೆಗೂ ನಲ್ಲಿ ಬಿಟ್ಟಿರೋದ್ರಿಂದ ನಲ್ಲಿಗೆ ಪೂಜೆ ಮಾಡಿ ಬಿನ್ಗೆ ತಗೊಂಡು ಚೊಂಬಲ್ಲೂ ಎರಡರಲ್ಲೂ ಮೀಸಲು ನೀರು ತೊಗೊಂಡೋಗೋಕ್ಕೆ ನಲ್ಲಿ ಹತ್ರ ಬಂದಿದ್ದೀವಿ. ನಲ್ಲಿಗೆ ಪೂಜೆ ಮಾಡಿ ಆ ನಲ್ಲಿಲಿ ನೀರು ಹಿಡ್ಕೊಂಡು ಏನು ಮೀಸಲು ನೀರು ತೊಗೊಂಡು ಹೋಗ್ತೀವಿ ಅದಕ್ಕೂ ಪೂಜೆ ಮಾಡಿ, ಸೂರ್ಯ ದೇವ್ರಿಗೂ ಪೂಜೆ ಮಾಡಿ, ಅದಾದಮೇಲೆ ಮೀಸಲು ನೀರನ್ನ ಮನೆಗೆ ತೊಗೊಂಡು ಹೋಗ್ತೀವಿ. ಅದಾದಮೇಲೆ ಈ ನೀರನ್ನ ಉಪಯೋಗಿಸ್ಕೊಂಡು ತೆಂಬಿಟ್ಟು ಮಾಡಿ ಸ್ವಲ್ಪ ಅಡುಗೆಗೂ ಯೂಸ್ ಮಾಡ್ತೀವಿ. ಇವಾಗ ತೆಂಬಿಟ್ಟೆಲ್ಲ ಮಾಡಿದ್ದಾಯಿತು, ನೋಡ್ತಿರ್ಬೋದು. ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಗರಕಲ್ಲು ಏನಿದೆ ಅಲ್ಲಿಗೆ ನಾವು ತನಿ ಎರೆಯೋಕ್ಕೆ ಅಂತ ಏನು ತೆಂಬಿಟ್ಟು ಮಾಡ್ಕೊಂಡಿದ್ವಿ, ಅದು ಹಸಕ್ಕಿ ತೆಂಬಿಟ್ಟು ಜೊತೆಗೆ ಕಪ್ಪು ಎಳ್ಳು ತೆಂಬಿಟ್ಟನ್ನ ಮಾಡ್ಕೊಂಡಿರ್ತೀವಿ. ಅದನ್ನು ತನಿ ಎರೆಯೋಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾಗರ ಸಾಮಾನು ಅಂತ ತಂದಿರ್ತೀವಿ, ಅದು ದೇವ್ರಿಗೆ ಅರ್ಪಿಸೋಕ್ಕೆ ಅಂದರೆ ನಾಗರಕಲ್ಲು ಪೂಜೆ ಮಾಡ್ತಿರೋದಕ್ಕೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾಗರ ಸಾಮಾನು ಅಂತ ಕೊಡ್ತಾರೆ. ಅದನ್ನು ಇಲ್ಲಿ ಹಾಕಿ ಅದಾದಮೇಲೆ ನಾಗರಕಲ್ಲು ಮೇಲೆ ನಾವು ತಗೊಂಡೋಗಿರೋ ಹೊಸದು ಬ್ಲೌಸ್ ಪೀಸು ಅಥವಾ ಸೀರೆನೋ ಇಟ್ಟು ಪೂಜೆ ಮಾಡ್ಕೊಂಡು ಬರೋದು. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ನಾವು ಮುಂಚೆನೇ ಅಕ್ಕಿ, ಆಮೇಲೆ ಎಳ್ಳು, ಆಮೇಲೆ ಕಡಲೆಕಾಳು ಇದಿಷ್ಟನ್ನು ನೆನೆಸ್ಕೊಂಡಿರ್ತೀವಿ. ಅದನ್ನು ನಾಗರಕಲ್ಲಿಗೆ ಹಾಕಿ ಅದಾದಮೇಲೆ ನಾವು ನಾಗರ ಪೂಜೆ ಮಾಡ್ತಿರೋದ್ರಿಂದ ಹಾಲು ತಂದಿರ್ತೀವಿ. ಹಾಲನ್ನ ನಾಗರಕಲ್ಲಿಗೆಲ್ಲ ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನದೊಳಗಡೆ ಹೋಗೋದು. ಈ ದೇವಸ್ಥಾನ ಯಾವುದಪ್ಪ ಅಂತಂದರೆ ನಮ್ಮೂರ ಕಾಲಭೈರವೇಶ್ವರ ಸ್ವಾಮಿ. ಬನ್ನಿ ಇವಾಗ ಇಲ್ಲಿ ಪೂಜೆ ಮಾಡಿಸೋಣ. ನಮ್ಮ ಕಾಲಭೈರವೇಶ್ವರ ಸ್ವಾಮಿಗೆ ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳ್ಳಿ ಕವಚ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನು ಇಲ್ಲಿ ಪೂಜೆ ಎಲ್ಲ ಮಾಡಿಸಾಯಿತು. ಇವತ್ತಿನ ಹಬ್ಬದ ಮೊದಲ ಪೂಜೆ ಚೆನ್ನಾಗಾಯಿತು. ಇದು ಹೊರಗಡೆಯಿಂದ ದೇವಸ್ಥಾನದಿಂದ ಬಂದು ಪೂಜೆ ಮಾಡಿಸಿದ್ದನ್ನ ಕೈ ಕಟ್ಕೊಳ್ಳೋದು ಸಂಪ್ರದಾಯ. ನನಗೆ ನಮ್ಮಮ್ಮ ಕಟ್ಟಿದ್ರು, ನಾನು ನಮ್ಮಮ್ಮಂಗೆ ಕಟ್ಟಿದೆ. ಇದು ಇವತ್ತಿನ ಹಬ್ಬದ ಸ್ಯಾರಿ ಲುಕ್. ಅದಾದಮೇಲೆ ನಾವು ಮದ್ದೂರಿನ ವೈದ್ಯನಾಥಪುರದಲ್ಲಿರೋ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಜನ ಇದ್ದರು, ರಶ್ ಇತ್ತು. ಹಾಗೆ ನೀವಿಲ್ಲಿ ನೋಡ್ತಿರೋದು ವೈದ್ಯನಾಥಪುರದ ಹೊಳೆ. ಯಾರೇ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ಆಲ್ಮೋಸ್ಟ್ ಇಲ್ಲಿ ಸ್ನಾನ ಮಾಡ್ಕೊಂಡೇ ಹೋಗ್ತಿದ್ರು. ಬಟ್ ಇವಾಗ ಸಾಧ್ಯ ಇಲ್ಲ, ಎಲ್ಲ ಕೈ ಕಾಲಿಗೆ ನೀರು ಹಾಕ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾರೆ. ನಾವಿವಾಗ ಹೊರಗಡೆ ಪೂಜೆ ಮಾಡ್ಕೊಂಡು ದೇವಸ್ಥಾನದೊಳಗಡೆ ಹೋದ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಇಲ್ಲೂ ಗೌರಿ ಗಣೇಶ ಇಟ್ಟಿದ್ರು, ಅದಕ್ಕೂ ಪೂಜೆ ಮಾಡಿಕೊಂಡು ಪಾರ್ವತಿ ದೇವಿ ದೇವಸ್ಥಾನ ಇರೋದ್ರಿಂದ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬಸಪ್ಪನ ಕೈ ಮುಕ್ಕೊಂಡು ನಾವು ಹೊರಗಡೆ ಬಂದ್ವಿ. ಅದಾದಮೇಲೆ ಇಲ್ಲಿ ಪ್ರಸಾದ ಅಂತೇಳಿ ಒಳ್ಳೆ ಊಟ ಕೊಡ್ತಾರೆ, ಅಲ್ಲಿಗೆ ಹೋಗೋಣ ಬನ್ನಿ. ನಾನು ನೋಡಿರೋ ಹಾಗೆ ಈ ಹಬ್ಬದಲ್ಲಿ ಜೊತೆಗೆ ಕಾರ್ತಿಕ್ ಮಾಸದಲ್ಲಿ ಇಲ್ಲಿ ತುಂಬ ಜನ ಜಾಸ್ತಿ. ಈ ಹಬ್ಬದಲ್ಲಿ ಯಾಕಪ್ಪ ಅಂತಂದರೆ ಸಾಧಾರಣವಾಗಿ ಎಲ್ಲರೂ ಗೌರಿ ಗಣೇಶ ಹಬ್ಬದಲ್ಲಿ ತನಿ ಮಾಡೋರೆಲ್ಲರೂ ಉಪವಾಸ ಇರ್ತಾರೆ. ಹಾಗಾಗಿ ಇಲ್ಲಿ ಪ್ರಸಾದನೂ ಸಿಕ್ತಂಗಾಗುತ್ತೆ, ಉಪವಾಸನೂ ಬಿಟ್ಟಂಗಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಉಪವಾಸ ಬಿಡೋಕ್ಕೆ ಬರ್ತಾರೆ. ಹಾಗಾಗಿ ನಮ್ಮಮ್ಮ ಆಂಟಿ ಉಪವಾಸ ಬಿಟ್ಟಂಗಾಯಿತು, ನಮಗೆ ಒಳ್ಳೆ ಒಬ್ಬಟ್ಟು ಊಟ ಸಿಕ್ತಂಗಾಯಿತು. ಊಟ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ನಾವು ಸೀದಾ ಬಂದಿದ್ದು ಹೊಳೆ ಆಂಜನೇಯನ ದೇವಸ್ಥಾನ. ಇದಿರೋದು ಮದ್ದೂರು ಹತ್ರನೇ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಒಂದ್ಸಲಿನಾದರೂ ಈ ದೇವಸ್ಥಾನಕ್ಕೆ ಬಂದು ಹೋಗಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ ಇರುತ್ತೆ. ಇಲ್ಲೇ ನೀವು ಶ್ರೀನಿವಾಸನ ದೇವಸ್ಥಾನನೂ ನೋಡ್ಬೋದು. ಹಾಗೆ ರಾಘವೇಂದ್ರ ಸ್ವಾಮಿ, ಅದಾದಮೇಲೆ ದಾಸರು ಎಲ್ರದ್ದು ಇಲ್ಲೇ ಇದೆ. ಇವರೆಲ್ಲರೂ ಶ್ರೀನಿವಾಸಂಗೆ ಬಹಳ ಹತ್ರ. ಹಾಗಾಗಿ ನಿಮಗೆ ಎಲ್ಲರೂ ಒಂದೇ ಕಡೆನೇ ನೋಡೋದಕ್ಕೆ ಸಿಗ್ತಾರೆ. ಸೊ ದೇವಸ್ಥಾನ ತುಂಬ ವಿಶೇಷವಾಗಿದೆ, ಅದಕ್ಕೆ ಹೇಳ್ತಿರೋದು ಒಂದ್ಸಲಿ ಆದರೂ ಇಲ್ಲಿ ಬಂದು ಹೋಗಿ ಅಂತ. ಇನ್ನು ಇಲ್ಲಿ ಕಾಣಿಸ್ತಿರೋ ರೂಮ್ ಬಗ್ಗೆ ಹೇಳಬೇಕು ಅಂದರೆ ಇದು ಭಗವದ್ಗೀತಾ ಮಂದಿರ ಅಂತ. ಇಲ್ಲಿ ಭಗವದ್ಗೀತೆ ಬುಕ್ಕಲ್ಲಿರೋ ಪ್ರತಿ ಪುಟದಲ್ಲಿರೋ ಸಂದೇಶನೂ ಕೆತ್ತಿ ಇಲ್ಲಿ ರಚನೆ ಮಾಡಿದ್ದಾರೆ. ಎಲ್ಲರೂ ಸಾಮಾನ್ಯವಾಗಿ ನಾವು ಬುಕ್ಕಲ್ಲಿ ನೋಡಿರ್ತೀವಿ, ಆದರೆ ಇಲ್ಲಿ ಪ್ರತಿಯೊಂದೂ ಹೀಗೆ ಕಲ್ ಮೇಲೆ ಬರ್ಸಿರೋದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದೊಂದು ಫುಲ್ ದೊಡ್ಡ ರೂಮ್ ಇದೆ, ಪ್ರತಿಯೊಂದೂ ಒಂದು ಮಿಸ್ ಮಾಡ್ದೇ ಎಲ್ಲನೂ ಬರ್ಸಿದ್ದಾರೆ. ಇದಾದಮೇಲೆ ಈ ದೇವಸ್ಥಾನದಲ್ಲಿ ಇನ್ನೊಂದು ಮುಖ್ಯವಾದಂಥ ಜಾಗ ಅಂತಂದರೆ ಗೋಶಾಲೆ ಅಂತ ಮಾಡಿದ್ದಾರೆ. ಇಲ್ಲಿ ಒಂದಷ್ಟು ಹಸು ಕರುಗಳನ್ನ ನೋಡ್ಬೋದು, ಅದನ್ನು ಇವರೇ ನೋಡ್ಕೊಳ್ಳೋದು. ಈ ಜಾಗದಲ್ಲಿ ಇದೆಲ್ಲ ನೋಡೋದಕ್ಕೇ ತುಂಬ ಖುಷಿ ಅನಿಸುತ್ತೆ. ಜೊತೆಗೆ ಈ ದೇವಸ್ಥಾನ ಏನಿದೆ ತುಂಬ ಪೀಸ್ಫುಲ್ಲಾಗಿದೆ, ಹಾಗೆ ನೇಚರ್ಗೆ ತುಂಬ ಹತ್ರ ಅನಿಸುತ್ತೆ. ಸೊ
ಸೊ ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಅತ್ತೆ ಮನೆಗೆ ಬಂದ್ವಿ. ನಮ್ಮ ಅತ್ತೆ ಮನೆಯಲ್ಲಿ ಗೌರಿ ಹಬ್ಬದಲ್ಲಿ ದೇವ್ರದುಪ್ಪ ಅಂತ ಹಾಕ್ಸ್ತಾರೆ. ದೇವ್ರದುಪ್ಪ ಅಂದ್ರೆ ಏನಿಲ್ಲ, ನಾವು ಕಾಲಭೈರವೇಶ್ವರ ಸ್ವಾಮಿ ನಮ್ಮ ಮನೆ ದೇವರಾಗಿರೋದ್ರಿಂದ ಊರಲ್ಲಿ ಜೋಗಪ್ಪ ಅಂತಿರ್ತಾರೆ, ಅವ್ರನ್ನ ಕರೆಸಿ ಅವರು ದೇವ್ರು ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ತಂದು ನಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿ ಅದಕ್ಕೆ ಅಡುಗೆ ಮಾಡಿರ್ತೀವಿ. ಅದನ್ನು ಬಡಿಸಿ ಪೂಜೆ ಎಲ್ಲ ಆದಮೇಲೆ ನಾವು ಊಟ ಮಾಡೋದು. ನಮ್ಮ ಗೌರಿ ಗಣೇಶ ಹಬ್ಬ ಹೀಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ಸ್ಪಂದನ.